ನಮಸ್ಕಾರ ಎಲ್ಲರಿಗೂ. ಮೊನ್ನೆ ನಾವೊಂದು ಜಗಳ ಮಾಡ್ಕೊಂಡಿದ್ದಲ್ಲ, ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ವಿ. ಅದು ಏನಾಯ್ತಂತ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ತಾನೆ ನೋಡ್ರಿ. ಆ ಜಗಳದಲ್ಲಿ ಏಟ್ ತಿಂದ್ರ ನಾವಾಗಿ ಶಿವಮೊಗ್ಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ರೆ, ಇವರೆಲ್ಲ ಹೊನ್ನಾಳಿ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ MLC ಮಾಡಿಸ್ಕೊಂಡು ಅಲ್ಲಿ ಸ್ಟೇಷನ್ ಮುಂದೆ ಕುತ್ಕೊಂಡ್ರೆ. ಇದನ್ನೆಲ್ಲ ಗಮನಿಸಿದ ಅಧಿಕಾರಿಗಳು, ನೀವು ಕೇಸ್ ಮಾಡ್ಕೊಂಡು ಹೋಗ್ಬೇಡ್ರಿ, ರಾಜಿ ಆಗ್ರಿ ಅಂತ ಅವರಿಗೂ ಬೈದ್ರು, ನಮಿಗೂ ಬೈದ್ರು. ಆಮೇಲೆ ಹಂಗ ಅವರು ನಮಗೆ ಹೆಚ್ಚಿನ ಆಘಾತ ಐತಿ, ನಮಗೆ ಪರಿಹಾರ ಕೊಡ್ರಿ ಅಂತ ಹೇಳಿ. ಇದನ್ನೆಲ್ಲ ಕೇಳಿ ನಾನು ಸುಮ್ಮನಿರಲ್ಲ, ಯಾಕಂದ್ರೆ ನಾನು ಯಾವ್ದೇ ಆಘಾತ ಮಾಡಿಲ್ಲ, ನಾನು ಪರಿಹಾರ ಕೊಡಕ್ ರೆಡಿ ಇದ್ದಿಲ್ಲ. ಹಂಗಾಗಿ ನಾನು ಕೇಸ್ ಮಾಡ್ರಿ ಅಂತ ಅವರಿಗೆ ಪಟ್ಟು ಹಿಡಿದು ಕುತ್ಕೊಂಡ್. ಅಲ್ಲಿದ್ದ ಪೊಲೀಸ್ ಅಧಿಕಾರಿಗಳು ನನಗೆ ಬೈದ್ರು. ಅವ್ರು ಬೈದ ಉದ್ದೇಶ ಏನಪ್ಪಾ ಅಂದ್ರೆ, ಅಣ್ಣ ತಮ್ಮಗಳು ಸಣ್ಣ ಪುಟ್ಟ ಕಲಿತರ ಜಗಳ ಮಾಡಿಕೊಂಡು ಕೋರ್టు ಕಚೇರಿ ಅಲ್ದಾಡ್ಬಾರ್ದಂತ. ಈ ತರ ಜಗಳ ಮಾಡಿಕೊಂಡು ಸ್ಟೇಷನ್ಗಳಿಗೆ ಹೋಗರಲ್ಲ, ಕೂಲಿ ಕೆಲಸ ಮಾಡರೆ. ಕೋರ್ಟು ಕಚೇರಿ ಅವನ್ನೆಲ್ಲ ಅಲ್ದಾಡೋದಷ್ಟು ಈಜಿ ಅಲ್ಲ. ಯಾಕಂದ್ರೆ ನಮ್ಮಂತ ಬಡವರು 500 ರೂಪಾಯಿ ದುಡ್ಕೊಂಬಂದು ಜೀವನ ಸಾಗಿಸೋದೇ ಕಷ್ಟ ಆಗಿರ್ತೈತಿ. ಕೋರ್ಟ್ ಕಚೇರಿ ಎಲ್ಲ ಅಡ್ಡಾಡಕ್ ಹಚ್ಬಿಟ್ರೆ ನಾವು ಕೆಲಸ ಬಿಟ್ಟು ಹೋಗ್ಬೇಕು, ಅದ್ರಾಗಂತ ಫೀಸ್ ಇರ್ತೈತಿ, ಫೀಸ್ ಎಲ್ಲ ಕಟ್ಬೇಕು. ಇವನ್ನೆಲ್ಲ ಬಡವ್ರ ಕೈಲಿ ಯಾವ್ದೇ ಕಾರಣಕ್ಕೂ ಮಾಡಕ್ ಸಾಧ್ಯ ಇಲ್ಲ. ಹಂಗಾಗಿ ನಾನು ಹೇಳಿದಾರಪ್ಪ ಅಂದ್ರೆ, ಬಡವ್ರು ಯಾರು ಕೂಡ ಜಗಳ ಮಾಡಿಕೊಂಡು ಕೋರ್ಟ್ ಕಚೇರಿ ಅಂತ ಅಲ್ಲಾಡಕ್ ಹೋಗ್ಬೇಡ್ರಿ. ನಿಮ್ಮ ಊರಲ್ಲಿ ಹಿರಿಯರು ಅಂತ ಇರ್ತಾರೆ, ಅವ್ರ ಹತ್ರ ಎಲ್ಲ ಮಾತಾಡ್ರಿ. ಅಲ್ಲಿಂದ ಸಾಲ್ವ್ ಆಗಲ್ಲಪ್ಪ ಅಂದ್ರೆ ಆಮೇಲೆ ಸ್ಟೇಷನ್ಗಳು ಹೋಗ್ರಿ, ಅವರು ಕೂಡ ಕರೆಸಿ ಮಾತಾಡಿ ಹೊಂದಾಣಿಕೆ ಮಾಡಿ ಕಳಿಸ್ತಾರೆ. ಇದನ್ನೆಲ್ಲ ಹೇಳ್ತಾ ನನ್ನ ಕೇಸ್ ಬಗ್ಗೆ ಮಾತಾಡೇ ಮರ್ತ್ಬಿಟ್ಟೆ. ಇವಾಗ ಹೇಳ್ತಾ ನೋಡ್ರಿ ನಮ್ ಕೇಸ್ ಬಗ್ಗೆ. ನನ್ ಕೇಸು FIR ಮಾಡ್ಬೇಕಂತಾನೆ ಇತ್ತು, ಆದ್ರೆ ಅವ್ರ ಕೇಸ್ ಮಾಡಿದ್ದು 5 ಜನದ ಮೇಲೆ, ನನ್ ಮೇಲೆ ಮತ್ತೆ ನನ್ನ ಹೆಂಡತಿ ಮೇಲೆ, ಆಮೇಲೆ ನಮ್ ದೊಡ್ಡಪ್ಪ ದೊಡ್ಡಮ್ಮ ಮತ್ತೆ ನಮ್ಮ ದೊಡ್ಡಪ್ಪ ಮಗ 5 ಜನ ಮೇಲೆ ಅವರು ಕೇಸ್ ಮಾಡಿದ್ರು. ಅವರು 5 ಜನ ಮೇಲೆ ಮಾಡಿದ್ರಲ್ಲ, ನಾವು ಅವ್ರು 4 ಜನ ಮೇಲೆ ಮಾಡಿದ್ವಿ. 4 ಜನ ಮೇಲೆ ಏನ್ ಕೇಸ್ ಮಾಡಿದ್ರಲ್ಲ, ಆ ಜಗಳದಲ್ಲಿ ಪ್ರೆಸೆಂಟ್ ಅವ್ರು ಇದ್ರು, ಆದ್ರೆ ಅವರು 5 ಜನ ಮೇಲೆ ಮಾಡಿದ್ರು. ಆ ಜಗಳದಲ್ಲಿ ನನ್ನ ಹೆಂಡತಿನ ಇದ್ದಲ್ಲ, ಅದ್ರ ಬಗ್ಗೆ ಮಾಹಿತಿ ಗೊತ್ತಲ್ಲ, ಅವಳ ಮೇಲೂ ಕೇಸ್ ಮಾಡಿದ್ರು. ಆಮೇಲೆ ಹಂಗೆ ಅವರಿಗೆ ಆದ ಆಘಾತಗಳು ಯಾವ ರೀತಿ ಆದವು, ಹೆಂಗಾಯ್ತು ಅನ್ನೋದು ಅಲ್ಲಿ ನಿಂತ್ಕೊಂಡು ನೋಡಿದ ಪ್ರತ್ಯಕ್ಷ ಸಾಕ್ಷಿಗಳು ನನ್ನ ಹತ್ರ ಇದ್ವು. ವಿಷಯಕ್ಕೆ FIR ಮಾಡ್ರಿ ಅಂತ ಬಹಳ ಪಟ್ಟಿಡು ಕುತ್ಕೊಂಡಿದ್ದೆ. ಸಂಬಂಧಿಕರು, ಊರ್ ಮುಖಂಡರು ಎಲ್ಲ ಬಂದ್ ಹೇಳಿದ್ರು. ನಾನು ಯಾರಿಗೂ ಮಾತಿಗೆ ಜಗದ ನಾನು FIR ಮಾಡಿಸ್ಲೇಬೇಕಂತ ಕುತ್ಕೊಂಡಿದ್ದೆ. ಮಾತಾಡಿ ಮೇಗೆ ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಮ್ಮ ಬಂದು ಫೈನಲ್ ಆಗ ಮಾತಾಡಿದ್ರು. ಅವ್ರು ಹೇಳಿದಿಷ್ಟೇ, ನಾವು ವಯಸ್ಸಾದ ಕಾಲದಾಗೆ ಕೋರ್ಟು ಕಚೇರಿ ಅಡ್ಡಾಡೋಷ್ಟು ಶಕ್ತಿ ಇಲ್ಲ ಅಂತ ಹೇಳಿದ್ರು. ಯಾಕಂದ್ರೆ ಅವರು ಆಲ್ರೆಡಿ ಜೀವನದಾಗೆ ಸೋತೋಗ್ಬಿಟ್ಟಿದ್ರೆ, ಅಲ್ಲದೆ ಅವ್ರ ಆರೋಗ್ಯ ಕೂಡ ಸರಿ ಇಲ್ಲ. ಹಂಗಾಗಿ ನಾನು ಈ ಸರಿನೂ ಕೂಡ ಕೇಸು ವಾಪಸ್ ತಗೊಂಬೇಕಾಗಿ ಬಂತು. ಕೇಸನ್ನು ನಾನು ಯಾರ ಸಂಬಂಧಿಕರು ಮತ್ತೆ ಊರರು ಯಾರು ಬಂದಿಡ್ರು ಅವ್ರ ಮಾತಿಗೆ ಮಣದು ನಾನು ವಾಪಸ್ ತಗೊಂಡಿಲ್ಲ. ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಮ್ಮ ಮಾತಿಗೆ ಮಣದು ವಾಪಸ್ ತಗೊಂಡಿನಿ. ನಾ ಮಾಡ್ಕೊಂಡ್ರ ಗಲಾಂಟಿಗೆ ನಮ್ಮ ಸಂಬಂಧಿಕರು ಮತ್ತೆ ಊರ್ ಮುಖಂಡ್ರಲ್ಲ ಅವ್ರವ್ರ ಕೆಲಸಗಳನ್ನು ಬಿಟ್ಟು ಸ್ಟೇಷನ್ ತನಕ ಎಲ್ಲ ಬರಂಗಾಯ್ತು. ಈಗೆಲ್ಲ ನಾನು ಸೆಮೇರ್ಲಿ ಅಂತ ಕೇಳ್ಕೊಂತಿದ್ದೀನಿ. ಇನ್ಮೇಲೆ ನಮ್ಮ ತಂಟೆ ಯಾವ್ದೇ ಕಾರಣಕ್ಕೂ ಜಗಳ ಪಾಳ ಏನು ಮಾಡಲ್ಲ ಅಂತ ಅಲ್ಲಿ ಮುಚ್ಚಳಿಕೆ ಕೂಡ ಬರ್ಸಿದ್ವಿ. ಕೂಡ ಅದೇ ರೀತಿ ಮುಚ್ಚಳಿಕೆ ಪತ್ರ ಬರ್ಕೊಟ್ವಿ. ಸಮಸ್ಯೆ ಎಲ್ಲ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ ಹೋದಾಗ ಅವ್ರನ್ನ ಕರೆಸಿ ನಮ್ಮನ್ನು ಕರೆಸಿ ಸಮಸ್ಯೆಗೆ ಪರಿಹಾರ ರೂಪಿಸಿ ಇಬ್ಬರಲ್ಲೂ ಹೊಂದಾಣಿಕೆ ತಂದು ಮತ್ತೆ ಯಾವುದೇ ರೀತಿ ಜಗಳ ಆಗದಂತೆ ಜೀವನ ಮಾಡ್ಕೊಂಡು ಹೋಗ್ರಿ ಅಂತ ಮಾರ್ಗದರ್ಶನ ಹೇಳಿದ ನಮ್ಮ ಹೊನ್ನಾಳಿ ಪೊಲೀಸ್ ಠಾಣೆ ಎಲ್ಲಾ ಸಿಬ್ಬಂದಿಗಳಿಗೂ ಅಧಿಕಾರಿಗಳಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಲಾಗ್ ಮುಗಿಸ್ತಾನೆ. ಎಲ್ಲರಿಗೂ ನಮಸ್ಕಾರ.